ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಿದರೆ ನಿಮ್ಮ ಖಾತೆಗೆ ಹಣ ಬರದೇ ಇರೋಕ್ಕೆ ಕಾರಣ ಏನು ಅಂತ ಹೇಳಿ ತಿಳ್ಕೊಳ್ಳೋಣ. ವಿಡಿಯೋನ ಶುರು ಮಾಡೋಕ್ಕೂ ಮುನ್ನ ನೀವಿನ್ನೂ ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನನ್ನು ಆನ್ ಮಾಡಿ ಇಟ್ಕೊಳ್ಳಿ. ನಾನು ಅಪ್ಲೋಡ್ ಮಾಡೋ ಎಲ್ಲ ಮಾಹಿತಿ ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ ಬರ್ತಾ ಇರುತ್ತೆ. ವೀಕ್ಷಕರೇ, ನಾನು ನಿಮಗೆ ಈ ವಿಡಿಯೋದಲ್ಲಿ ಸ್ಟೆಪ್ ಬೈ ಸ್ಟೆಪ್ ನಿಮಗೆ ಒಂದೊಂದಾಗಿ ಇನ್ಫಾರ್ಮೇಷನನ್ನು ಕೊಡ್ತಾ ಹೋಗ್ತೀನಿ. ಸೊ ಯಾರೆಲ್ಲ ಯಾವ ಯಾವ ಥರ ಸಮಸ್ಯೆಗಳನ್ನು ಅನುಭವಿಸ್ತಾ ಇದ್ದೀರಾ, ಗೃಹಲಕ್ಷ್ಮಿ ಯೋಜನೆ ಅರ್ಜಿಯನ್ನು ಸಲ್ಲಿಸಿದ ನಂತರ ಬಹಳ ಕುತೂಹಲದಿಂದ ಅರ್ಜಿಯನ್ನು ಸಲ್ಲಿಸಿದ್ದೀರಿ ಕೆಲವೊಬ್ಬರು, ಆದರೆ ಕೆಲವೊಬ್ಬರಿಗೆ ಅಮೌಂಟು ಅಕೌಂಟಿಗೆ ಜಮಾ ಆಗಿಲ್ಲ. ಜಮಾ ಆಗದೆ ಇರೋಕ್ಕೆ ಏನು ಕಾರಣ ಅಂಥೇಳಿ ನಾನು ನಿಮಗೆ ಪ್ರತಿಯೊಂದು ನಿಮಗೆ ಇರುವಂಥ ಕ್ವಶನ್ಗಳಿಗೆ ನಾನು ನನ್ನ ಕೈಲಿ ಆದಂಥ ಪ್ರಯತ್ನವನ್ನು ನಾನು ನಿಮಗೆ ಇವತ್ತು ಸಾರ್ಟ್ಔಟ್ ಮಾಡಲಿಕ್ಕೆ ಈ ವಿಡಿಯೋನ ಮಾಡ್ತಾಯಿದ್ದೀನಿ. ಸೊ ಮೊದಲನೇದಾಗಿ ನೀವು ನಿಮ್ಮ ಗೃಹಲಕ್ಷ್ಮಿ ಯೋಜನೆಯನ್ನು ಅರ್ಜಿ ಹಾಕಿದ ನಂತರ ಕಂಪಲ್ಸರಿಯಾಗಿ ಹಾಕಲಿಕ್ಕೆ ರೇಷನ್ ಕಾರ್ಡ್ ಕಂಪಲ್ಸರಿ ಇದೆ. ನಂತರ ಆಧಾರ್ ಕಾರ್ಡಿಗೆ ಮೊಬೈಲ್ ನಂಬರು ಕಂಪಲ್ಸರಿ ರಿಜಿಸ್ಟ್ರೇಷನ್ ಆಗಿರಲೇಬೇಕು. ಆಧಾರ್ ಕಾರ್ಡಿಗೆ ಮತ್ತು ರೇಷನ್ ಕಾರ್ಡಿಗೆ ಮೊಬೈಲ್ ನಂಬರ್ ಲಿಂಕ್ ಇರಬೇಕು. ಅದೇ ಥರ ಬ್ಯಾಂಕಿಗೂ ಕೂಡ ಲಿಂಕ್ ಇರಬೇಕು. ಇಲ್ಲಿ ಒಂದು ಎರರ್ ಬಂದಿದೆ ನೋಡಿ. ಕಳೆದ 3 ತಿಂಗಳುಗಳಿಂದ ನೀವು ಪಡಿತರವನ್ನು ಪಡೆಯದೇ ಇರುವುದರಿಂದ ಪ್ರಸ್ತುತ ತಿಂಗಳು DBT ಪಾವತಿಗೆ ನಿಮ್ಮನ್ನು ಪರಿಗಣಿಸಲಾಗಿಲ್ಲ. ಈ ಮೆಸೇಜಿಂದ ಏನು ಇನ್ಫಾರ್ಮೇಷನ್ ನಿಮಗೆ ಸಿಗುತ್ತೆ ಅಂತಂದರೆ, ನೀವು ಕಂಟಿನ್ಯೂ ಆಗಿ ಸತತವಾಗಿ 3 ತಿಂಗಳು ರೇಷನ್ನನ್ನು ನೀವು ಪಡೆದೇ ಇದ್ದರೆ ನಿಮಗೆ ಗೃಹಲಕ್ಷ್ಮಿ ಅಥವಾ ಅನ್ನಭಾಗ್ಯ ಯೋಜನೆಯ ಹಣ ಬರೋದಿಲ್ಲ. ಇವರು ಇಲ್ಲಿ ನೋಡಿದರೆ ಗೃಹಲಕ್ಷ್ಮಿ ಅಂತ ಹೇಳಿ ಹಾಕಿದ್ದೀರಾ, ನೀವು ನೋಡಿದರೆ ರೇಷನ್ ಕಾರ್ಡ್ದು ಒಂಥರ ಅನ್ನಭಾಗ್ಯ ಯೋಜನೆದು ಮಾತಾಡ್ತಿದ್ದಾರೆ ಅಂತೇಳಿ ಅನ್ಕೋಬೇಡಿ ವೀಕ್ಷಕರೇ. ಇಲ್ಲಿ ಒಂದಕ್ಕೊಂದು ರಿಲೇಟೆಡ್ ಇದೆ. ನಾನು ನಿಮಗೆ ಇಲ್ಲಿ ಎದಕ್ಕೆ ಇದನ್ನ ಸ್ಕ್ರೀನ್ಶಾಟನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಅಂತಂದರೆ, ಯಾರೆಲ್ಲ ಗೃಹಲಕ್ಷ್ಮಿ ಅರ್ಜಿಯನ್ನು ಹಾಕಿದ್ದೀರಾ ಅವರು ಇಲ್ಲಿ ಆಹಾರ ವೆಬ್ಸೈಟಿಗೆ ಹೋಗಿಬಿಟ್ಟು ಅನ್ನಭಾಗ್ಯ ಯೋಜನೆಯ ಹಣ ಪಡೆದಿದ್ದರೆ ಅಂಥವರಿಗೆ ಮಾತ್ರ ಆ ಅಕೌಂಟಿಗೆ ಬಂದಿರುವಂಥ ಹಣ ಕೂಡ ಗೃಹಲಕ್ಷ್ಮಿ ಯೋಜನೆ ಹಣ ಕೂಡ ಅದೇ ಅಕೌಂಟಿಗೆ ಬರುತ್ತೆ. ಸರಿನಾ? ಇನ್ನು ಎರಡನೇ ಎರರು ಏನಂತಂದರೆ, ಇಲ್ಲಿ ನೋಡಿ, ನಿಮ್ಮ ಕಾರ್ಡು 4 ಜನ ಇರ್ತಾರೆ, 5 ಕಿಲೋ ಒಬ್ಬರಿಗೆ ಅಕ್ಕಿ ಬರುತ್ತೆ. ಸೊ ಪ್ರತಿ KGಗೆ 34 ರೂಪಾಯಿದಂತೆ ಇಲ್ಲಿ ಮಾಹಿತಿ ಇದೆ. ನಗದು ಪಾವತಿಗೆ ಮಾತ್ರ ಅರ್ಹವಾಗಿದೆ ಮತ್ತು ಪಾವತಿ ಪ್ರಕ್ರಿಯೆಯು ಪ್ರಗತಿಯಲ್ಲಿದೆ. ಸೊ ಈ ಥರ ಬಂದಾಗ ನಿಮಗೆ ಅನ್ನಭಾಗ್ಯ ಯೋಜನೆ ಹಣ ಕೂಡ ಬಂದಿರುತ್ತೆ. ಸೊ ನಾನಿಲ್ಲಿ ನಿಮಗೆ ಜುಲೈ ಮಂತದ್ದು ಹೇಳ್ತಾ ಇರೋದು, ಕನ್ಫ್ಯೂಷನ್ ಆಗಬೇಡಿ. ಯಾವುದೇ ಥರ ಮಾಹಿತಿ ಏನಾದರೂ ತಿಳಿದೇ ಇದ್ದರೆ ನನಗೆ ಕಮೆಂಟ್ ಮಾಡಿ, ನಾನು ಅದರಲ್ಲೂ ಕೂಡ ನಿಮಗೆ ಮಾಹಿತಿ ತಿಳಿಸ್ಕೊಡ್ತೇನೆ. ಇನ್ನು ಮೂರನೇದಾಗಿ ಏನಂತಂದರೆ, ಇಲ್ಲಿ RC ಡೇಟಾ ಹ್ಯಾಡ್ ಗಾನ್ ಥ್ರೂ ಆಧಾರ್ ಅಥೆಂಟಿಕೇಶನ್ ಚೆಕ್ ಆ್ಯಂಡ್ NPCI ಚೆಕ್ ಬಟ್ NPCI ಚೆಕ್ ಫೇಲ್ಡ್. ವೀಕ್ಷಕರೇ, ಬಹಳ ಜನರಿಗೆ ಎದಕ್ಕೆ ಹಣ ಬರೋದಿಲ್ಲ ಅಂತೇಳಿ ಅಂತಂದರೆ, ಅನ್ನಭಾಗ್ಯ ಯೋಜನೆ ಆಗಿರ್ಬೋದು ಅಥವಾ ಗೃಹಲಕ್ಷ್ಮಿ ಯೋಜನೆಯ ಹಣ ಆಗಿರ್ಬೋದು, ಬರದೇ ಇರೋಕ್ಕೆ ಕಾರಣನೇ ಇದು. ಇಂಪಾರ್ಟೆಂಟ್ ಇರೋದೇ ಇದು NPCI ಚೆಕ್ ಫೇಲ್ಡ್ ಅಂತೇಳಿ ಎದಕ್ಕೆ ಬರುತ್ತೆ ಅಂತಂದರೆ, ಇದೊಂದು ಗೋರ್ಮೆಂಟದ್ದು ರೂಲ್ಸ್, ಇದು ನ್ಯಾಷನಲ್ ಪೇಮೆಂಟ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಅಂತ ಹೇಳಿ. ಸೊ ಇದು ನಿಮಗೆ ಕ್ಲಿಯರ್ ಆಗಬೇಕು ಅಂತಂದರೆ ನೀವು ನಿಮ್ಮ ಬ್ಯಾಂಕಿಗೆ ಹೋಗಿಬಿಟ್ಟು ಆಧಾರ್ ಕಾರ್ಡಿಗೆ NPCI ಮ್ಯಾಪಿಂಗನ್ನು ಮಾಡಬೇಕಾಗತ್ತೆ. ಸೊ NPCI ಆಧಾರ್ ಸೀಡಿಂಗು, NPCI ಮ್ಯಾಪಿಂಗು ಇದೆಲ್ಲ ಕರೆಕ್ಟ್ ಆಗಿದ್ದರೆ ನಿಮ್ಮ ಒಂದು ಖಾತೆ ಯಾವುದು ಆಧಾರ್ ಕಾರ್ಡಿಗೆ ಲಿಂಕ್ ಇದೆ ಅಂತ ಹೇಳಿ ಇಲ್ಲಿ ನಿಮಗೆ ಸ್ಟೇಟಸ್ ಗೊತ್ತಾಗುತ್ತೆ. ಸರಿನಾ? ಈ ಥರ ನಿಮ್ಮ ಸ್ಟೇಟಸ್ಸು NPCI ಮ್ಯಾಪಿಂಗಿಗೆ ಯಾವ ಬ್ಯಾಂಕು ಲಿಂಕ್ ಇದೆ ಅಂತ ಅನ್ನೋದು ಇಲ್ಲಿ ನಿಮಗೆ ಆಧಾರ್ ಸೀಡಿಂಗ್ ವೆಬ್ಸೈಟಲ್ಲಿ ನೀವು ತಿಳ್ಕೊಬೋದು. ಇನ್ನು ನಿಮಗೆ ಇನ್ನು ಎಲ್ಲ ಪೇಮೆಂಟು ಕರೆಕ್ಟಾಗಿ ನಿಮ್ಮ ಆಧಾರ್ ಸೀಡಿಂಗು ಬ್ಯಾಂಕಿಗೆ ಎಲ್ಲ ಲಿಂಕ್ ಇದೆ, ಕರೆಕ್ಟಾಗಿ ಲಿಂಕ್ ಇದೆ ಅಂತ ಹೇಳಿ ಅಂದರೆ ಮಾತ್ರ
ನಿಮ್ಮ ಒಂದು ಖಾತೆಗೆ ಇಲ್ಲಿ ನೋಡಿ, ಇದು ಕೊನೆಯದಾಗಿ ಇರುವಂಥ ಒಂದು ಉತ್ತರ. ಇದು ನಿಮ್ಮ ರೇಷನ್ ಕಾರ್ಡ್ ನಂಬರ್ ಇರುತ್ತೆ ಇಲ್ಲಿ, ನಂತರ ಮೆಂಬರ್ ಹೆಸರು ಇರುತ್ತೆ, ಅಕೌಂಟ್ ನಂಬರ್ ಇರುತ್ತೆ, ನಂತರ ಯಾವ ಖಾತೆಗೆ ಆಧಾರ್ ಕಾರ್ಡು ಲಿಂಕ್ ಇದೆ ಅದೇ ಖಾತೆಗೆ ಇಲ್ಲಿ ಹಣ ಕೂಡ ಬಂದಿರುತ್ತೆ. ನಂತರ ಕ್ರೆಡಿಟ್ ಆಗಿರೋದು ಅಮೌಂಟ್ ಕೂಡ ಇಲ್ಲಿ, ಡೇಟ್ ಕೂಡ ಇದೆ. ನಂತರ ಅವರ ಒಂದು ಖಾತೆಗೆ ಎಷ್ಟು ಅಮೌಂಟು ಜಮಾ ಆಗಿದೆ ಅಂತ ಅನ್ನೋದು ಕೂಡ ಇಲ್ಲಿದೆ. ಸೊ ಈ ಥರ ಸಮಸ್ಯೆಗಳು ನಿಮಗೆ ಇರೋದ್ರಿಂದ, ಇನ್ನು ಕೊನೆಯದಾಗಿ ಇರುವಂಥ ಒಂದು ದೊಡ್ಡ ಸಮಸ್ಯೆ ಏನು ಅಂತಂದರೆ, ಬಹಳ ಜನರು ಕನ್ಫ್ಯೂಷನ್ನಲ್ಲಿರ್ತಾರೆ. ಮೆಸೇಜ್ ಬಂದರೂ ಕೂಡ ಅದನ್ನು ಪೂರ್ತಿಯಾಗಿ ಓದೋದಿಲ್ಲ. ಯಾಕೆ ಅಂತಂದರೆ ಅವರಿಗೆ ಕುತೂಹಲ ಏನು ಅಂತಂದರೆ ಅಕೌಂಟಿಗೆ ಹಣ ಬರುತ್ತೆ ಅನ್ನೋದು ಮಾತ್ರನೇ ಅವರಿಗೆ ಒಂದು ಚಿಂತೆ ಇರುತ್ತೆ. ಯಾವ ಥರ ಅಂತಂದರೆ, ಮೆಸೇಜ್ ಬಂದಿದೆ, ನನಗೆ 2000ದ್ದು ಒಂದು ಮೆಸೇಜ್ ಬಂತು, ಗೃಹಲಕ್ಷ್ಮಿ ಅರ್ಜಿ ಹಾಕಿರೋದು, ನನಗೆ ಮೆಸೇಜ್ ಬಂದ ತಕ್ಷಣವೇ ಹಣ ಜಮಾ ಆಗುತ್ತೆ ಅಂತ ಹೇಳಿ ಅವರ ಒಂದು ಕಲ್ಪನೆ ಆಗಿಬಿಟ್ಟಿದೆ. ಸೊ ವೀಕ್ಷಕರೇ, ಆ ಥರ ತಿಳ್ಕೊಬೇಡಿ, ಅದು ಒಂದು ತಪ್ಪು. ಇದು ಮೆಸೇಜನ್ನು ನಾನು ನಿಮಗೆ ಪೂರ್ತಿಯಾಗಿ ತಿಳಿಸಿ ಹೇಳಿ ಕೊಡ್ತೇನೆ, ಓಕೆನಾ. ಇಲ್ಲಿ ಅಭಿನಂದನೆಗಳು, ನಿಮ್ಮ ಗೃಹಲಕ್ಷ್ಮಿ ಯೋಜನೆಯ ಅರ್ಜಿ ಸಂಖ್ಯೆ ಅವರ ಒಂದು ರೇಷನ್ ಕಾರ್ಡ್ ನಂಬರ್ ಜೊತೆಗೆ ಇರುತ್ತೆ. ಅದು ಅನುಮೋದಿಸಲಾಗಿದೆ. ಆಗಸ್ಟ್ ತಿಂಗಳದು 2023ರಿಂದ 2000 ರೂಪಾಯಿ ಮೊತ್ತವನ್ನು ನೋಂದಾಯಿಸಿಕೊಂಡಿದ್ದ ಬ್ಯಾಂಕ್ ಖಾತೆಗೆ ಜಮಾ ಮಾಡಲಾಗುತ್ತದೆ. ಧನ್ಯವಾದಗಳು, ನಿಮ್ಮ ಕರ್ನಾಟಕ ಸರ್ಕಾರ. ಇಲ್ಲಿ ನಾನು ನಿಮಗೆ ಮಾರ್ಕ್ ಮಾಡಿನೇ ತೋರಿಸ್ಬೇಕಾಗತ್ತೆ ವೀಕ್ಷಕರೇ, ಯಾಕಂದರೆ ಬಹಳ ಜನರು ಈ ಸಮಸ್ಯೆಯಿಂದ ಒದ್ದಾಡ್ತಾ ಇದ್ದೀರಾ, ಓಕೆನಾ. ಇಲ್ಲಿ ನೋಡಿ, ಮಾಡಲಾಗುತ್ತದೆ ಅಂತ ಹೇಳಿದೆ, ನಿಮ್ಮ ಅಕೌಂಟಿಗೆ ಜಮಾ ಮಾಡಲಾಗಿದೆ ಅಂತ ಹೇಳಿ ಇಲ್ಲ, ಸರಿನಾ. ಇಲ್ಲಿ ಬ್ಯಾಂಕ್ ಖಾತೆಗೆ ಜಮಾ ಮಾಡಲಾಗುತ್ತದೆ ಅಂತ ಹೇಳಿದೆ, ಮಾಡಲಾಗಿದೆ ಅಂತ ಹೇಳಿ ಇಲ್ಲ, ಮಾಡಿದೆ ಅಂತ ಹೇಳಿ ಇಲ್ಲ. ಸೊ ಈ ಒಂದು ಪದದ ಅರ್ಥನ ನೀವು ಕರೆಕ್ಟಾಗಿ ತಿಳ್ಕೊಂಡ್ರೆ ಮಾತ್ರನೇ ನಿಮ್ಮ ಅಕೌಂಟಿಗೆ ಜಮಾ ಆಗಿರೋದ್ರ ಬಗ್ಗೆ ಮಾಹಿತಿ ತಿಳಿಯುತ್ತೆ. ಸೊ ಇಲ್ಲಿ ಯಾರಿಗೆಲ್ಲ ಇರೋ ಕನ್ಫ್ಯೂಷನ್ ಏನೇನಿತ್ತು ಅಂತೇಳಿ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೇನೆ ಅಂತೇಳಿ ಅಂದ್ಕೊಂಡಿದ್ದೀನಿ. ಮತ್ತು ಇನ್ನೂ ಕೆಲವೊಂದಿಷ್ಟು ನನಗೆ ನನ್ನ ವೀಕ್ಷಕರು, ಅಂದರೆ ನನ್ನ ಯೂಟ್ಯೂಬ್ ಬಳಗದವರು ನನಗೆ ಮೆಸೇಜ್ ಮಾಡಿದರು. ನಾನು ಜುಲೈ ತಿಂಗಳಲ್ಲಿ DBT ಸ್ಟೇಟಸನ್ನು ಚೆಕ್ ಮಾಡಿದ್ದೀನಿ, ಯಾವ ತಿಂಗಳದ್ದು ಅಕೌಂಟಿಗೆ ಜಮಾ ಆಗಿದೆ ಅಂತೇಳಿ ನನಗೆ ಗೊತ್ತಾಗ್ತಾ ಇಲ್ಲ ಅಂತೇಳಿ. ವೀಕ್ಷಕರೇ, ನೀವು ಜುಲೈ ತಿಂಗಳದೇ ಚೆಕ್ ಮಾಡಿದಿರ ಅಮೌಂಟ್ ಜಮಾ ಆಗಿದೆ ಅಂತಂದರೆ ಅದು ಜುಲೈ ತಿಂಗಳದ್ದೇ ಅಮೌಂಟ್ ಜಮಾ ಇರುತ್ತೆ. ಮತ್ತು ಆಗಸ್ಟ್ ತಿಂಗಳದ್ದು ನೀವು ಪ್ರಗತಿಯಲ್ಲಿದೆ ಅಂತೇಳಿ ಅಂದರೆ ಅದು ನಿಮ್ಮ ಅಕೌಂಟಿಗೆ ಇನ್ನೂ ಹಣ ಜಮಾ ಆಗಿರೋದಿಲ್ಲ, ಜಮಾ ಆಗುತ್ತೆ, ಸರಿನಾ. ಯಾರೂ ವಿಚಾರ ಮಾಡಬೇಡಿ, ಟೆನ್ಷನ್ ತಗೋಬೇಡಿ, ಎಲ್ಲ ಅಮೌಂಟು ಕೂಡ ಜಮಾ ಆಗುತ್ತೆ. ಎಲ್ಲ ದಾಖಲೆಗಳು, ನಿಮ್ಮ ಆಧಾರ್ ಕಾರ್ಡಿಗೆ ಆಧಾರ್ ಸೀಡಿಂಗು, ಬ್ಯಾಂಕಿಗೆ ಲಿಂಕ್ ಇರುವಂಥ ಮೊಬೈಲ್ ನಂಬರು, ಇದೆಲ್ಲ ಕರೆಕ್ಟಾಗಿ ಇದ್ದರೆ ಎಲ್ಲ ಕರೆಕ್ಟಾಗಿ ಜಮಾ ಆಗುತ್ತೆ. ಈ ಥರ ಯಾರಿಗೆ ರಿಸಲ್ಟ್ ಬಂದಿದೆಯೋ ಅವ್ರದ್ದೆಲ್ಲ ಕರೆಕ್ಟಾಗಿ ಇರುತ್ತೆ. ಸೊ ಮತ್ತು ಏನಾದರೂ ಇನ್ನೂ ಈ ವಿಡಿಯೋದ ಬಗ್ಗೆ ಏನಾದರೂ ಡೌಟ್ ಇತ್ತಂದರೆ ನನಗೆ ಕಮೆಂಟ್ ಮಾಡಿ, ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಜೈ ಹಿಂದ್.